21 ವರ್ಷದ ಹುಡುಗ 71 ವರ್ಷದ ಕೋಟ್ಯಾಧಿಪತಿಯನ್ನು ಮದುವೆಯಾದನು. 7 ದಿನಗಳ ನಂತರ ಆ ವೃದ್ಧೆಯನ್ನು ಯಾಕೆ ಮದುವೆಯಾದೆ ಎಂದು ಸತ್ಯ ತಿಳಿದಾಗ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾನೆ. ಅಷ್ಟಕ್ಕೂ ಆ 7 ದಿನಗಳಲ್ಲಿ ಆಗಿದ್ದಾದರೂ ಏನು ನಡೀತು, ಅವನು ಈ ಮುದುಕಿಯನ್ನ ಮದುವೆಯಾಗಿದ್ದಾದರೂ ಯಾಕೆ? ತುಂಬಾ ರಹಸ್ಯದಿಂದ ಸಾಗುವ ಈ ಕಥೆಯನ್ನ ಪೂರ್ತಿಯಾಗಿ ನೋಡಿ. ಯಾಕಂತಂದ್ರೆ ಅರ್ಧಂಬರ್ಧ ನೋಡಿದ್ರೆ ಒಂಚೂರು ಅರ್ಥ ಆಗೋದಿಲ್ಲ ಈ ಕತೆ. ಬನ್ನಿ ಹಾಗಿದ್ರೆ ಕಥೆನ ಸ್ಟಾರ್ಟ್ ಮಾಡೋಣ. ಸುಹಾಸ್ ಎಂಬ 21 ವರ್ಷದ ಹುಡುಗನ ಜೀವನವು ತುಂಬಾ ಕಷ್ಟಕರವಾಗಿ ಸಾಗ್ತಾ ಇತ್ತು. ಏಕೆಂದರೆ ಅವನ ತಾಯಿ ಶಾರದಾ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಶೀಘ್ರದಲ್ಲೇ ಅವರಿಗೆ ದುಬಾರಿ ಚಿಕಿತ್ಸೆ ನೀಡದಿದ್ರೆ ಅವರು ಬದುಕುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ವೈದ್ಯರು ಹೇಳ್ತಿದ್ರು. ಮತ್ತೊಂದೆಡೆ ಅವನ 18 ವರ್ಷದ ಸಹೋದರಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಈಗಷ್ಟೇ ಪ್ರವೇಶ ಪಡೆದು ಕಾಲಿಟ್ಬಿಟ್ಟಿದ್ರು. ಸುಹಾಸ್ ಕಾನೂನು ಅಧ್ಯಯನ ಮಾಡ್ತಿದ್ದ, ಆದರೆ ಅವನು ಸಾಮಾನ್ಯ ಇಂಟರ್ನ್ಶಿಪ್ನಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದ. ಅವನ ಆದಾಯದಿಂದ ಅವರ ಕುಟುಂಬ ಖರ್ಚುಗಳನ್ನು ನಿರ್ವಹಿಸುವುದು ತುಂಬಾನೇ ಕಷ್ಟಕರವಾಗಿತ್ತು. ಅದ್ರ ಜೊತೆಗೇನೆ ತಂದೆ ಮಾಡಿದ ಸಾಲಗಳು, ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳಿ ಬೆಳೆದು ಪ್ರತಿದಿನ ಸಾಲ ಕೊಟ್ಟವರ ಬೆದರಿಕೆಗಳು, ಅವಮಾನಗಳು ಅವನಿಗೆ ಬೋನಸ್ ಆಗಿದ್ವು. ಒಟ್ಟಾರೆಯಾಗಿ ತಂಗಿಯ ಶುಲ್ಕ ಕಟ್ಟಲಾಗದೆ, ಅಮ್ಮನಿಗೆ ಚಿಕಿತ್ಸೆ ಕೊಡಿಸಲಾಗದೆ ಭಗವಂತ ಎಂದು ಅಳುತ್ತಾ ಆಕಾಶ ನೋಡುವ ಪರಿಸ್ಥಿತಿ ಹೀಗಾಗಿ ಎದುರಾಗಿತ್ತು. ಒಂದು ದಿನ ಸುಹಾಸ್ ಒಂದು ಟೀ ಅಂಗಡಿಯ ಬಳಿ ನಿಂತು ಪ್ರಪಂಚದಲ್ಲಿರುವ ದರಿದ್ರವೆಲ್ಲ ನನ್ನನ್ನೇ ಯಾಕೆ ಹಿಂಬಾಲಿಸ್ತಿದೆ ಅಂತ ಯೋಚನೆ ಮಾಡ್ಕೊಳ್ತಾ ನಿಂತ ಇದ್ದ. ಆಗ ಅವನಿಗೆ ಯಾರೋ ನನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ಅನಿಸ್ತು. ಹಾಗೆ ಸ್ವಲ್ಪ ತಲೆ ಎತ್ತಿ ನೋಡಿದ್ರೆ ಸುಮಾರು 70 ವರ್ಷದ ವಯಸ್ಸಿನ ಆಕರ್ಷಕ ಮಹಿಳೆ ನೋಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ದುಬಾರಿ ಸೀರೆ, ವಜ್ರಗಳಿಂದ ತುಂಬಿದ ಆಭರಣಗಳು, ಕಣ್ಣುಗಳಲ್ಲಿ ಆಳವಾದ ಆತ್ಮವಿಶ್ವಾಸ, ಅಲ್ಲಲ್ಲಿ ಸುಕ್ಕುಗಟ್ಟಿದ ಚರ್ಮಗಳು, ತಲೆಯಲ್ಲಿ ಬಿಳಿಯ ಕೂದಲುಗಳು. ಇಂತಹ ಅದ್ಭುತ ಸುಂದರಿ ಈ ಹುಡುಗನ ಬಳಿ ಬಂದು, ನಿಮ್ಮ ಹೆಸರು ಸುಹಾಸ್, ಹಾಗೆ ನಿಮ್ಮ ತಾಯಿ ಹೆಸರು ಬಂದ್ಬಿಟ್ಟು ಶಾರದಾ, ನಿಮ್ಮ ತಾಯಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ತಾನೇ, ನಿಮ್ಮ ತಂಗಿ ಕೂಡ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ, ಹಾಗೆ ನಿಮಗೆ ಮೈತುಂಬ ಸಾಲವಿದೆ ಅಲ್ವಾ ಅಂತ ಕೇಳ್ತಾರೆ. ಇಷ್ಟು ಡೀಟೇಲ್ಸ್ ಆಗಿ ತನ್ನ ವಿವರಗಳನ್ನು ಹೇಳುತ್ತಿರುವ ಈಕೆ ಯಾರೆಂದು ಒಂದು ಕ್ಷಣ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಗೊಂದಲಗಳಿಂದಲೇ ನೀವು ಯಾರು ಮೇಡಮ್ ಅಂತ ಅವರನ್ನ ಪ್ರಶ್ನೆ ಮಾಡ್ತಾನೆ. ಆಗ ಅವಳು ಶಕುಂತಲಾ ಎಂದು ತನ್ನ ಹೆಸರನ್ನ ಹೇಳಿದಳು. ನೀವು ಖಂಡಿತವಾಗಿಯೂ ನನ್ನ ಹೆಸರನ್ನ ಕೇಳಿರಲೇಬೇಕು ಎಂದಳು. ಸುಹಾಸ್ಗೆ ತಕ್ಷಣ ಶಕುಂತಲಾ ಗ್ರೂಪ್ ಆಫ್ ಇಂಡಸ್ಟ್ರಿಯ ನೆನಪಿಗೆ ಬಂತು. ಹೌದು ಸ್ನೇಹಿತರೆ, ಆಕೆಯ ಹೆಸರನ್ನು ಕೇಳಿ ನಿಬ್ಬೆರಗಾಗಿ ಹೋದ. ಯಾಕಂದ್ರೆ ಅದು ದೇಶದ ಅತಿ ದೊಡ್ಡ ವ್ಯಾಪಾರ ಸಾಮ್ರಾಜ್ಯಗಳಲ್ಲಿ ಒಂದು ಕಂಪನಿಯಾಗಿತ್ತು. ಅದರ ಮಾಲೀಕರಾದ ಶಕುಂತಲಾ ಕೋಟ್ಯಾಂತರ ಸಂಪತ್ತಿನ ಉತ್ತರಾಧಿಕಾರಿಣಿ ಆಗಿದ್ರು. ಹೈ ಪ್ರೊಫೈಲ್ ಪಾರ್ಟಿಗಳು ಮತ್ತು ಲೆಕ್ಕವಿಲ್ಲದಷ್ಟು ವಿವಾದಗಳು ಸಹ ಅವನು ಹೊಂದಿದ್ದಳು. ಅಂತಹ ವ್ಯಕ್ತಿ ನನ್ನ ಬಳಿ ಯಾಕೆ ಬಂದಿದ್ದಾರೆ, ನನ್ನ ಬಗ್ಗೆ ಈಕೆಗೆ ಹೇಗೆ ಗೊತ್ತು ಅನ್ನುವ ನೂರಾರು ಗೊಂದಲಗಳು ಅವನ ತಲೆಯಲ್ಲಿ ಕೊರೆದವು. ಅದೇ ಅವಮಾನದಿಂದ ಮೇಡಮ್ ನಿಮಗೆ ನನ್ನಿಂದ ಏನಾಗಬೇಕು ಅಂತ ಕೇಳಿದನು. ಶಕುಂತಲಾ ಆಗ ಏನು ಉತ್ತರಿಸಿದಳು ಅಂದರೆ, ಉಸಿರು ತೆಗೆದುಕೊಂಡು ನೀವು ನನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದಳು. ಆ ಮಾತನ್ನು ಕೇಳಿದ ಸುಹಾಸ್ ಚಳಿ ಜ್ವರ ಬಂದಂತಾಗೋಗ್ಬಿಡ್ತು. ಈ ವಯಸ್ಸಿನಲ್ಲಿ ಆಕಾಶ ಭೂಮಿಯಷ್ಟು ಅಜಗದಾಂತರ ವ್ಯತ್ಯಾಸವಿದೆ. ಈ ಮಹಿಳೆಗೆ ಏನಾದರೂ ತಲೆ ಕೆಟ್ಟಿದೆಯಾ ಅಂತ ಅಂದುಕೊಂಡು, ನೀವು ಏನು ಕೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ದ. ಆಗ ಶಕುಂತಲಾ ಗಟ್ಟಿಯಾಗಿ ನಿಂತು, ನಾನು ನಿಮ್ಮನ್ನ ಮದುವೆ ಆಗಲು ಬಯಸ್ತಾ ಇದ್ದೇನೆ, ನಿಮ್ಮ ಹೆಂಡತಿ ಆಗಲು ಬಯಸ್ತಾ ಇದ್ದೇನೆ, ಇಷ್ಟಪಡ್ತಾ ಇದ್ದೇನೆ. ನೀವು ನನ್ನನ್ನು ಮದುವೆಯಾದರೆ ನಿಮ್ಮ ತಾಯಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತೇನೆ, ಹಾಗೆ ನಿಮ್ಮ ತಂಗಿಯನ್ನು ಶಿಕ್ಷಣದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ಹೊರುತ್ತೇನೆ, ನಿಮ್ಮ ಸಾಲಗಳನ್ನೆಲ್ಲ ತೀರಿಸ್ತೇನೆ ಎಂದು ಗಂಭೀರವಾಗಿ ಹೇಳಿದರು. ಆಕೆಯ ಮಾತುಗಳನ್ನು ಸುಹಾಸ್ಗೆ ಕನಸು ಕಾಣುತ್ತಿರುವಂತೆ ಅನಿಸಿತು. ತಕ್ಷಣ ಸುಹಾಸ್ ಪ್ರತಿಯಾಗಿ ನಾನೇನು ಮಾಡಬೇಕೆಂದು ಕೇಳಿದನು. ಏನೂ ಬೇಡ, ನನಗೆ ಕಾನೂನುಬದ್ಧವಾಗಿ ಗಂಡನಾಗಿರಬೇಕು. ನಮ್ಮ ಮದುವೆ ಕಾಗದಗಳ ಮಧ್ಯೆ ಮಾತ್ರ ಸೀಮಿತವಾಗಿರುತ್ತೆ. ನಿಮ್ಮ ಜೀವನದ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳಿರುವುದಿಲ್ಲ. ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಎಂದರು. ಆ ಪ್ರಪೋಸಲ್ ಕೇಳಿದ ಕೂಡಲೇ ಒಂದು ಮನಸ್ಸಿನಲ್ಲಿ ಗೊಂದಲವಿದ್ದರೂ ಕೂಡ ಅದ್ಭುತ ವರದಾನದಂತೆ ಅನಿಸಿತು ಆ ಮದುವೆ. ಒಂದು ಏಟಿಗೆ ತನ್ನ ಎಲ್ಲ ಕಷ್ಟಗಳೆಲ್ಲ ಪುಡಿ ಪುಡಿ ಆಗೋಗುತ್ತವೆ ಅಂತ ಯೋಚಿಸಿದ. ಆದರೂ ಇಂಥ ಸಿರಿವಂತೆ ನನ್ನನ್ನು ಮದುವೆ ಆಗುತ್ತಿರುವುದು ಅಂದರೆ ಏನು ಅನ್ನುವ ಗೊಂದಲ, ಗಲಿಬಿಲಿ, ಅಸ್ಪಷ್ಟತೆ ಹಾಗೆ ಸಂಶಯ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅದನ್ನು ಗಮನಿಸಿದ ಶಕುಂತಲಾ, ನಿಮಗೆ ಸ್ವಲ್ಪ ಸಮಯ ಬೇಕಾ ಅಂತ ಕೇಳಿದರು. ಸುಹಾಸ್ಗೆ ಏನು ಹೇಳಬೇಕೆಂದು ತಿಳಿಯದೆ, ಹೌದು ಮೇಡಮ್, ಯೋಚಿಸಲು ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ. ತಕ್ಷಣ ಶಕುಂತಲಾ, ಸರಿ ಸಮಯ ತೆಗೆದುಕೊಳ್ಳಿ ಅಂತ ಹೇಳಿ, ಆದರೆ ನೆನ್ಪಿಡಿ ಈ ಪ್ರಸ್ತಾಪ ನಮ್ಮಿಬ್ಬರ ನಡುವೆ ಮಾತ್ರ ಇರಬೇಕು ಅಂತ ಹೇಳಿ ಅಲ್ಲಿಂದ ತನ್ನ ದುಬಾರಿ ಕಾರ್ನಲ್ಲಿ ಹತ್ತು ಹೊರಟು ಹೋದಳು. ಸುಹಾಸ್ ಮನೆಗೆ ಬಂದು ಮದುವೆ ಬಗ್ಗೆ ಸಂಪೂರ್ಣವಾಗಿ ಯೋಚಿಸುತ್ತಾ ಕುಳಿತುಕೊಂಡನು. ತನ್ನ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಲು, ತಂಗಿಯನ್ನು ಓದಿಸಲು, ಸಾಲಗಾರರ ಕಾಟಗಳಿಂದ ಮುಕ್ತಿ ಪಡೆಯಲು ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪಿಕೊಂಡ. ಎಲ್ಲವೂ ಕೂಡ ತುಂಬಾ ವೇಗವಾಗಿ ನಡೆದು ಹೋಯಿತು. ಯಾವುದೇ ಉತ್ಸಾಹವಿರದೆ, ಕುಟುಂಬಗಳಿರದೆ, ಕೇವಲ ಕಾನೂನುಬದ್ಧವಾಗಿ ದಾಖಲಾತಿಗಳಿಂದ ಒಂದು ಸಹಿ ಮತ್ತು ಕೆಲವು ಸಾಕ್ಷಿಗಳು ಅವನ ಹಣೆಬರವನ್ನು ಬದಲಾಯಿಸಿದವು. ಹೌದು ಸ್ನೇಹಿತರೆ, ಈಗ ಸುಹಾಸ್ ಶಕುಂತಲಾ ಅವರ ಗಂಡನಾಗಿ, ಕೋಟ್ಯಾಂತರ ಆಸ್ತಿಗೆ ಒಡೆಯನಾಗಿ ಮೊದಲ ಬಾರಿಗೆ ಶಕುಂತಲಾ ಪ್ಯಾಲೇಸ್ ಒಳಗಡೆ ಕಾಲಿಟ್ಟ. ಪ್ಯಾಲೇಸ್ ನೋಡಲು ಅರಮನೆಗಿಂತ ಏನೂ ಕಡಿಮೆ ಇರಲಿಲ್ಲ.
ಅಮೃತಶಿಲೆಯ ಗೋಡೆಗಳು, ಎತ್ತರದ ಸ್ತಂಭಗಳು, ಗೋಡೆಗಳ ಮೇಲೆ ವಿದೇಶಿ ಚಿತ್ರಗಳಿಂದ ತುಂಬಿತ್ತು ಕಂಗೊಳಿಸುತ್ತಿತ್ತು. ಕೆಲವೊಂದಿಷ್ಟು ಜನ ಮನೆ ಕೆಲಸದವರಿದ್ದರು. ಅವರು ಹೆಚ್ಚಾಗಿ ಮಾತನಾಡ್ತಾ ಇರಲಿಲ್ಲ. ಅವರಾಯಿತು, ಅವರ ಕೆಲಸವಾಯಿತು ಅಂತ ಬದುಕ್ತಾ ಇದ್ರು. ಇವೆಲ್ಲ ವೈಭೋಗವನ್ನು ನೋಡಿದ ಸುಹಾಸ್ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂದು ಪ್ಯಾಲೇಸ್ ಪೂರ್ತಿ ಸುತ್ತಾಡತೊಡಗಿದ. ಹಾಗೆ ಮೆಟ್ಟಿಲನ್ನು ಹತ್ತುತ್ತಾ 2ನೇ ಮಹಡಿಯ ಕಡೆ ಹೊರಟ. ಆಗೊಬ್ಬ ಕೆಲಸದವ ಬಂದು 2ನೇ ಮಹಡಿಗೆ ಹೋಗುವುದನ್ನು ಅಮ್ಮವರು ನಿಷೇಧ ಮಾಡಿದ್ದಾರೆ, ನೀವಲ್ಲಿ ಹೋಗುವ ಹಾಗಿಲ್ಲ ಅಂತ ತಡೆದ. ಆಗ ಸುಹಾಸ್ ಯಾಕೆ ಹೋಗಬಾರ್ದು ಎಂದು ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಹಡಿಯ ಮೇಲೆ ಹೋಗಲು ಬಿಡಲಿಲ್ಲ. ಸರಿ ಎಂದು ಹೇಳಿ ಸುಹಾಸ್ 2nd ಫ್ಲೋರ್ ಕಡೆ ಹೋಗದೆ ಆ ದಿನವನ್ನು ಕಳೆದ. ಆದರೆ ಅವನ ಮನಸ್ಸಿನಲ್ಲಿ ಕುತೂಹಲ ಹೆಚ್ಚಾಗತೊಡಗಿತು. ಯಾಕಂದ್ರೆ 2ನೇ ಮಹಡಿಯ ಹೋಗುವ ಮೆಟ್ಟಿಲುಗಳ ಬಳಿ ಒಂದು ದೊಡ್ಡ ದೊಡ್ಡ ಮರದ ಬಾಗಿಲುಗಳು ಇದೆ. ಆ ಬಾಗಿಲಿಗೆ ದೊಡ್ಡ ಕಬ್ಬಿಣದ ಬೀಗವೂ ಇದೆ. ವಿಚಿತ್ರವೆಂದರೆ ಆ ಡೋರ್ ಮೇಲೆ CCTV ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಈ ಡೋರ್ ಮೇಲೆ ಕ್ಯಾಮ್ರಾ ಅಳವಡಿಸಿದ್ದಾರೆ ಅಂದ್ರೆ ಆ ಬಾಗಿಲಿನ ಹಿಂದೆ ಏನಾದ್ರೂ ಒಂದು ರಹಸ್ಯ ಅಡಗಿದೆ. ಸುಹಾಸ್ಗೆ ಆಸಕ್ತಿ ಹೆಚ್ಚಾಯಿತು. ರಾತ್ರಿ ಹೊತ್ತು 2ನೇ ಮಹಡಿಯಿಂದ ದಡ್ 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 ಎಂಬ ವಿಚಿತ್ರವಾದ ಶಬ್ದಗಳು ಬರುತ್ತಿದ್ವು. ಆ ಶಬ್ದಗಳನ್ನು ಕೇಳಿ ಸುಹಾಸ್ ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಂತೆ ಮನೆ ಕೆಲಸ ಮಾಡುವವರು ಯಾರಾದ್ರೂ ಒಬ್ರು ಕೂಡ ತಡೆಯುತ್ತಿದ್ರು. ಆದರೆ ಸುಹಾಸ್ಗೆ ಕುತೂಹಲ ತಡೆಯಲಿಲ್ಲ. ರಾತ್ರಿ ಹೊತ್ತು ನಿದ್ದೆ ಬರದಂತೆ ಅದಾಗಿತ್ತು. ಆ ಮುಚ್ಚಿರುವ ಬಾಗಿಲಿನ ಹಿಂದಿರುವ ರಹಸ್ಯವನ್ನು ತಿಳಿಯಲು ಬಯಸ್ತಾನೆ. ಪ್ಯಾಲೇಸ್ ವಿಕ್ರಮ್ ಎಂಬ ಬಿಲಿಯನಿಯರ್ಗೆ ಸೇರಿದ್ದು. ಅವರು 15 ವರ್ಷಗಳ ಹಿಂದೆನೆ ಅನುಮಾನಾಸ್ಪದವಾಗಿ ಮರಣ ಹೊಂದಿದರು. ಅವರ ಮೃತದೇಹ ಮಾತ್ರ ಎಂದಿಗೂ ಕಾಣಿಸಿಲ್ಲವಂತೆ ಎಂದು ಸುಹಾಸ್ಗೆ ಕ್ರಮೇಣ ತಿಳಿಯಿತು. ಈ ವಿಷಯ ಕೇಳಿದ ತಕ್ಷಣ ಸುಹಾಸ್ಗೆ ಸಂಪೂರ್ಣ ನೆಮ್ಮದಿ ಕಳೆದುಕೊಂಡು ಬಿಟ್ಟ. ವಿಕ್ರಮ್ ಸಾವಿನ ಹಿಂದಿರುವ ರಹಸ್ಯವನ್ನು ಭೇದಿಸಲು ಮುಂದಾದ. ಕೆಲಸದವರು ಗಾಢ ನಿದ್ರೆಯಲ್ಲಿದ್ದಾಗ ಸುಹಾಸ್ ಮಂಚದಿಂದ ನಿಧಾನವಾಗಿ ಎದ್ದು ಶಕುಂತಲಾ ದೇವಿಯ ಖಾಸಗಿ ಕಚೇರಿ ಕಡೆ ನಡೆದನು. ಸುಹಾಸ್ಗೆ ಬಾಗಿಲಿನ ಹತ್ತಿರ ಹೋಗಿ ಕೈ ಹಾಕಿ ತಳ್ಳಿದನು. ಅದು ತೆರೆದೇ ಇತ್ತು. ಒಳಗಡೆ ಹೋದನು. ಕೋಣೆಯಲ್ಲಿ ವ್ಯಾಪಾರ ಒಪ್ಪಂದಗಳು ಮತ್ತು ಖಾಸಗಿ ಕಾಂಟ್ರಾಕ್ಟರ್ಗಳ ಹೆಸರುಗಳು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದ ಫೈಲ್ಗಳು ಬೀರುಗಳಲ್ಲಿ ಇದ್ದವು. ಅವನು ನೇರವಾಗಿ ಟೇಬಲ್ ಕಡೆ ನೋಡಿದನು. ಕೆಲವು ಹಳೆಯ ದಾಖಲಾತಿಗಳು ಹಾಗೆ ದಪ್ಪ ಕವರ್ಗಳು ಇದ್ದವು. ಅವನ ಹೃದಯ ವೇಗವಾಗಿ ಬಿಡಿಯಲು ಪ್ರಾರಂಭಿಸಿತು. ನಡಗುವ ಕೈಗಳಿಂದ ಆ ಕವರ್ ತೆರೆದನು. ಒಳಗೆ ಕೆಲವು ಹಳೆಯ ಚಿತ್ರಗಳು ಹೊರಬಂದವು. ಆ ಫೋಟೋದಲ್ಲಿ 2 ವ್ಯಕ್ತಿಗಳು ನಿಂತಿದ್ದರು. ಒಬ್ಬರು ಸುಹಾಸ್ ತಂದೆ ಅಮಿತ್, ಮತ್ತೊಬ್ಬರು ವಿಕ್ರಮ್. ಸುಹಾಸ್ ಕಣ್ಣುಗಳು ಆ ವಿಚಿತ್ರ ಫೋಟೋಗಳ ಮೇಲೆ ಬಿದ್ದವು. ವಿಕ್ರಮ್ ಮತ್ತು ಸುಹಾಸ್ ತಂದೆ ನಗುತ್ತಿದ್ದರು. ಆದರೆ ವಿಕ್ರಮ್ ಮುಖದಲ್ಲಿ ಒಂದು ವಿಚಿತ್ರ ಭಾವವಿತ್ತು. ನಂತರ ಫೋಟೋಗಳೊಂದಿಗೆ ಕೆಲವು ಕಾಗದಗಳನ್ನು ತೆಗೆದುಕೊಂಡನು. ಇವುಗಳನ್ನು ಸುಹಾಸ್ ತಂದೆ ಬರೆದಿದ್ದರು. ಮೊದಲ ಪತ್ರದಲ್ಲಿ ಈ ರೀತಿ ಬರೆಯಲಾಗಿತ್ತು: ಶಕುಂತಲಾ, ನೀನು ನನ್ನ ಜೀವನವನ್ನ ನಾಶ ಮಾಡಿದ್ದೀಯಾ. ನೀನು ನನ್ನ ಹಣವನ್ನ ತೆಗೆದುಕೊಂಡು ನನ್ನ ವ್ಯವಹಾರವನ್ನ ಹಾಳು ಮಾಡಿದ್ದೀಯಾ. ನಿನ್ನನ್ನು ಎಷ್ಟೋ ನಂಬಿದ್ದೆ, ಆದರೆ ನೀನು ನನಗೆ ದ್ರೋಹ ಮಾಡಿದ್ದೀಯಾ. ನಿನ್ನಿಂದ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ನಾನು ಬದುಕದಿದ್ದರೆ ಅದಕ್ಕೆ ಶಕುಂತಲಾ ಹೊರತು ಬೇರೆ ಯಾರೂ ಜವಾಬ್ದಾರರಲ್ಲ ಎಂದು ಬರೆಯಲಾಗಿತ್ತು. 2ನೇ ಪತ್ರವನ್ನು ವಿಕ್ರಮ್ ಬರೆದಿದ್ದರು. ಶಕುಂತಲಾ ನನ್ನನ್ನು ಕಂಪನಿಯಿಂದ ಹೊರಹಾಕಿದ್ದಾಳೆ. ಅವಳು ನನ್ನ ಆಪ್ತ ಸ್ನೇಹಿತ ಅಮಿತ್ ಸಹ ನನ್ನ ಮೇಲೆ ಪ್ರಚೋದಿಸಿದ್ದಾಳೆ. ಈಗ ನನಗೆ ಬೇರೆ ದಾರಿ ಇಲ್ಲ. ಅದಕ್ಕಾಗಿ ನಾನು ಆತ್ಮಹತ್ಯೆಗೆ ಶರಣಾಗುತ್ತಿದ್ದೇನೆ ಎಂದು ಬರೆಯಲಾಗಿತ್ತು. ಅದನ್ನು ಓದಿದ ಸುಹಾಸ್ ತಲೆ ತಿರುಗುತ್ತಾ ಅದರ ಬೆನ್ನಲ್ಲೇ ನಡುಕ ಹುಟ್ಟಿತು. ಸುಹಾಸ್ ನಿಧಾನವಾಗಿ ತಲೆ ತಿರುಗಿಸಿದ. ಶಕುಂತಲಾ ಬಾಗಿಲಿನ ಬಳಿ ನಿಂತಿದ್ದಳು. ಅವನನ್ನು ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕೋಪವಿಲ್ಲ, ಭಯವೂ ಇಲ್ಲ. ಬದಲಿಗೆ ಅವಳ ಮುಖದಲ್ಲಿ ಅಳಿಸಲಾಗದ ಮಂದಹಾಸವಿತ್ತು. ಪರವಾಗಿಲ್ಲವೇ, ಕೊನೆಗೂ ನೀನು ನನ್ನ ನೋಡಿ ಸತ್ಯವನ್ನು ತಿಳಿದುಕೊಂಡೆ ಎಂದಳು. ಸುಹಾಸ್, ಈ ವಿವಾಹ ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ. ನನ್ನ ತಂದೆಯ ಮೇಲಿನ ಪ್ರತೀಕಾರ ತೀರಿಸಿಕೊಳ್ಳಲು ಎಂದು ನೀವು ನನ್ನನ್ನು ಮದುವೆಯಾಗಿದ್ದೀರಿ ಅಂತಲವ ಕೇಳಿದನು. ಅವಳು ಸಂಪೂರ್ಣವಾಗಿ ಹೌದು ಎಂದು ಹೇಳಿದಳು. ಆದರೆ ಸುಹಾಸ್ ಕಿರುಚಿತ ನಮ್ಮ ತಂದೆ ಅಂತಹ ವ್ಯಕ್ತಿ ಅಲ್ಲ ಎಂದು ಹೇಳಿದನು. ಶಕುಂತಲಾ ದೀರ್ಘ ಉಸಿರು ತೆಗೆದುಕೊಂಡು ನಿಧಾನವಾಗಿ ಮುಂದೆ ಬಂದು ಈ ರೀತಿ ಹೇಳಿದಳು: ಸತ್ಯವನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ಸುಹಾಸ್. ನಿಮ್ಮ ತಂದೆ ನನ್ನ ಗಂಡನ ಜೀವನವನ್ನು, ನನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದ. ನಿನ್ನ ತಂದೆ ನನ್ನ ಪತಿಯನ್ನು ಮೋಸ ಮಾಡಿ ಎಲ್ಲವನ್ನು ಕಸಿದುಕೊಂಡ. ಅದಕ್ಕಾಗಿಯೇ ಅವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಿದಳು. ಆಗ ಸುಹಾಸ್ ನಮ್ಮ ತಂದೆ ಅಂತಹ ಕೆಲಸಗಳನ್ನು ಮಾಡುವುದಿಲ್ಲ ಅಂತ ಹೇಳಿದನು. ಆಗ ಶಕುಂತಲಾ, ನಿಮ್ಮ ತಂದೆ ನಿರ್ದೋಷಿ ಎಂದು ನೀವು ಭಾವಿಸುವುದಾದರೆ ಅದನ್ನು ರುಜುವಾತುಪಡಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದು ಕೇವಲ ಮದುವೆಯ ಆಟವಲ್ಲ. ಇದರ ಹಿಂದೆ ಆಳವಾದ ಪಿತೂರಿ, ದುರಾಸೆ ಮತ್ತು ಪ್ರತೀಕಾರದ ಬೆಂಕಿ ಇದೆ ಎಂದು ಅವನಿಗೆ ಈಗ ಅರ್ಥವಾಯಿತು. ಮುಂದೆ ಏನು ಮಾಡಲು ಸಾಧ್ಯ ಎಂದು ಯೋಚಿಸಿ ತನ್ನ ಅತ್ಯಂತ ಆಪ್ತವಾದ ಸ್ನೇಹಿತನಾದ ಪ್ರಸಾದ್ ಸಹಾಯವನ್ನ ಕೋರಿದನು. ಆತ ಡಿಟೆಕ್ಟಿವ್ ಪತ್ರಕರ್ತನಾಗಿ ಅನೇಕ ದೊಡ್ಡ ದೊಡ್ಡ ವಂಚನೆಗಳಿಂದ ಬಯಲಿಗೆಳೆದಿದ್ದನು. ಸುಹಾಸ್ ಕಥೆಯನ್ನು ಕೇಳಿದ ಮೇಲೆ ಪ್ರಸಾದ್ ತುಂಬಾ ಯೋಚಿಸಿ ಈ ರೀತಿ ಹೇಳಿದ: ಭಾರತದಲ್ಲಿ ಹೆಸರುವಾಸಿಯಾದಂಥ ಶಕುಂತಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮಾಲೀಕರಾದ ಅವಳು ಆಕೆಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯಲು ಬಲವಾದ ಸಾಕ್ಷಿ ಬೇಕು. ಸ್ವಲ್ಪ ಯಾಮಾರಿದ್ರೂ ಸರಿ.
ನಮ್ಮ ಜೀವನಕ್ಕೆ ಆಪತ್ತು ಅನ್ನೋದನ್ನ ಕಟ್ಟಿಟ್ಟ ಬುತ್ತಿ ಎಂದು ಬಲು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಎಲ್ಲ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು, ಅನಂತರ ಆಕೆಗೆ ಶಿಕ್ಷೆ ಒಳಪಡಿಸಬೇಕೆಂದು ಹೇಳಿದನು. ಮರುದಿನದಿಂದಲೇ ಸುಹಾಸ್ ಮತ್ತು ಪ್ರಸಾದ್ ಸೇರಿ ಆ ಒಂದು ಹಳೆಯ ಬಂಗಲೆ ಕೆಲಸದವರೊಂದಿಗೆ ಮಾತನಾಡಿ ಶಕುಂತಲಾ ವ್ಯಾಪಾರ ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳು ಮತ್ತು ಕಾನೂನು ದಾಖಲೆಗಳನ್ನು ಕಂಡುಹಿಡಿದರು. ಶಕುಂತಲಾ ಕೇವಲ ಪ್ರತಿಕಾರದ ಮಹಿಳೆಯಲ್ಲ, ಮಾಫಿಯಾದ ಡಾನ್ ಅಂತಾನೂ ತಿಳಿಯಿತು. ಈಕೆಯು ಮಾಫಿಯಾ ಜಗತ್ತು ದೇಶದ ಅನೇಕ ಭಾಗಗಳಲ್ಲಿ ಹರಡಿಕೊಂಡಿತ್ತು. ಅನೇಕ ಬ್ಯಾಂಕ್ ವ್ಯವಹಾರಗಳು ಮತ್ತು ತಿಳಿಯದ ಅನೇಕ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳು, ಹಾಗೆ ಪ್ಯಾಲೇಸ್ನಲ್ಲಿ ಇಬ್ಬರು ಹಳೆಯ ಕೆಲಸದವರು ಮತ್ತು ಕೆಲವು ಭದ್ರತಾ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದಾರೆ ಎಂದು ತಿಳಿಯಬಂದಿತು. ಇವೆಲ್ಲದಕ್ಕೂ ಹೆಚ್ಚಾಗಿ 2ನೇ ಮಹಡಿಯ ಕೋಣೆಗೆ ಹೋದರೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತವೆ. ಆ ಸಾಕ್ಷಿಗಳೇ ನಮಗೆ ಆಯುಧ, ಆಕೆಗೆ ಬಾಣಗಳು ಎಂದು ತಿಳಿದುಕೊಂಡು ರಹಸ್ಯದ ಕೋಣೆಗೆ ಹೋಗಲು ಸಿದ್ಧರಾಗ್ತಾರೆ. ಹೌದು ಸ್ನೇಹಿತರೆ, ರಾತ್ರಿ 2 ಗಂಟೆ ಸಮಯದಲ್ಲಿ ಕೆಲಸದವರು ನಿದ್ರೆಯಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಂಡು ಕೈಯಲ್ಲಿ ಟಾರ್ಚ್ ಲೈಟ್ ಹಿಡಿದು ಸುಹಾಸ್ ಮತ್ತು ಪ್ರಸಾದ್ ಮೆಟ್ಟಲು ಹತ್ತಿ ಹೋಗುತ್ತಾರೆ. CCTV ಕ್ಯಾಮೆರಾದಿಂದ ತಪ್ಪಿಸಿಕೊಂಡು 2ನೇ ಮಹಡಿಯ ಬಾಗಲು ಬರುವವರೆಗೂ ಅವನ ಹೃದಯ ಬಡಿತ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅದರ ಮೇಲಿನ ಬೀಗವನ್ನು ತೆರೆಯುವುದು ಅಸಾಧ್ಯವಾಗಿತ್ತು. ಅವನು ತನ್ನ ಜೇಬಿನಿಂದ ಒಂದು ಸಣ್ಣ ಲೋಹದ ಪಿನ್ ತೆಗೆದು ಬೀಗಕ್ಕೆ ಹಾಕಿ ತಿರುವಿದನು. ಆಗ ಬೀಗ ತೆರೆದುಕೊಂಡಿತ್ತು. ಆ ಬಾಗಿಲು ನಿಧಾನವಾಗಿ ತೆರೆದ ಕೂಡಲೇ ಒಂದು ದುರ್ವಾಸನೆ ಹರಡಿತು. ಒಳಗೆ ಅನೇಕ ಹಳೆಯ ವಸ್ತ್ರಗಳು, ಪತ್ರಗಳು, ಪೀಠೋಪಕರಣಗಳು ಮಾತ್ರವಲ್ಲದೆ ವಿಗ್ರಹದಂತಿರುವ ಒಂದು ಪುರಾತನ ಶವ ಕೂಡ ಕಾಣಿಸಿತು. ಪ್ರಸಾದ್ ತಕ್ಷಣ ಲೈಟ್ ಹಾಕಿ ಪರಿಶೀಲಿಸಿದನು. ಅದು ಯಾರೆಂದು ಗುರುತಿಸಿಕೊಳ್ಳಲು ಹಳೆಯ ಫೋಟೋಗಳೊಂದಿಗೆ ಹೋಲಿಸಿದನು. ಅದು ಶಕುಂತಲಾ ಗಂಡ ವಿಕ್ರಮ್ ಅವರ ಮೃತದೇಹವಾಗಿತ್ತು. ವಿಕ್ರಮ್ ನಿಜವಾಗಿ ಸಾಯಲಿಲ್ಲ. ಅವನನ್ನ ಯೋಚಿತವಾಗಿ ಪ್ಲಾನ್ ಮಾಡಿ ಕೊಲ್ಲಲಾಗಿತ್ತು ಮತ್ತು ಸುಳ್ಳು ಆತ್ಮಹತ್ಯೆ ಎಂದು ಬೆಂಬಲಿಸಲು ಅವರ ಮೃತದೇಹವನ್ನು ಇಲ್ಲಿ ಬಚ್ಚಿಡಲಾಗಿದೆ ಎಂದು ಅವರಿಗೆ ಅರ್ಥವಾಯಿತು. ಡೋರ್ ಒಳಗೆ ಸೀಕ್ರೆಟ್ ಸ್ಟಡಿ ರೂಮ್ ಇತ್ತು. ಅಲ್ಲಿ ಹಳೆಯ ದಾಖಲಾತಿಗಳು, ಫೋಟೋಗಳು ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳನ್ನು ಇಡಲಾಗಿತ್ತು. ಶಕುಂತಲಾ ಪತಿ ವಿಕ್ರಮ್ ಅವರ ಅನುಮಾನಾಸ್ಪದವಾದ ಸಾವಿನ ಬಗ್ಗೆ ಬರೆದ ಪತ್ರಿಕೆಗಳಿಂದ ಗೋಡೆ ತುಂಬಿ ಹೋಗಿತ್ತು. ಸುಹಾಸ್ಗೆ ಒಂದು ಫೈಲ್ ಸಿಕ್ಕಿತು. ಅದರಲ್ಲಿ ಶಕುಂತಲಾ ಗಂಡ ಹಾಗೂ ಸುಹಾಸ್ ತಂದೆ ಇಬ್ಬರು ಸೇರಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿಗೆ ಸಂಬಂಧಿಸಿದಂತೆ ಒಂದು ರಹಸ್ಯ ಯೋಜನೆಯ ಮೇಲೆ ಕೆಲಸ ಮಾಡ್ತಾ ಇದ್ರು. ಪ್ರಾಣ ಸ್ನೇಹಿತರೊಬ್ಬರ ನಡುವೆ ಕೊಳ್ಳಿ ಇಟ್ಟ ಶಕುಂತಲಾ ಅವರನ್ನ ಶತ್ರುಗಳನ್ನಾಗಿ ಬದಲಾಯಿಸಿದರು. ಅವರನ್ನು ಸಾಯಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ನಿಜವಾದ ಸತ್ಯವೆಂದರೆ ಶಕುಂತಲಾ ಕ್ರೂರ ಬುದ್ಧಿಯನ್ನು ತಿಳಿದುಕೊಂಡ ಆಕೆಯ ಗಂಡ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಸ್ನೇಹಿತನ ಮಗನಾದ ಸುಹಾಸ್ ಹೆಸರಿನಲ್ಲಿ ಬರೆದಿದ್ದರು. ಆಸ್ತಿಗೋಸ್ಕರವೇ ಶಕುಂತಲಾ ಸುಹಾಸ್ನನ್ನ ಮದುವೆಯಾಗಿದ್ದು ಟ್ರಾಪ್ಗೆ ಕೆಡವಿದ್ದು ಅಂತ ಅಷ್ಟರಲ್ಲಿ ಗೊತ್ತಾಯಿತು. ಅಷ್ಟರಲ್ಲಿ ಶಕುಂತಲಾ ಜನರು ಅಲ್ಲಿಗೆ ಬಂದು ಸುಹಾಸ್ ಮತ್ತು ಪ್ರಸಾದ್ ಇಬ್ಬರನ್ನು ಸುತ್ತುವರಿದರು. ಶಕುಂತಲಾ ನಗುತ್ತಾ, ನೀವು ಸತ್ಯವನ್ನು ಕಂಡುಕೊಂಡಿದ್ದೀರಾ, ಆದರೆ ನಿಮ್ಮನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎಂದು ಅವರಿಗೆ ಎಚ್ಚರಿಕೆ ನೀಡಿದಳು. ಜನರು ಅವರನ್ನು ಬಂಧಿಸಿ ಕೊಲ್ಲುವ ಮೊದಲು ಪೊಲೀಸರು ಸಹ ಅಲ್ಲಿಗೆ ತಲುಪಿದರು. ಪ್ರಸಾದ್ ಪೊಲೀಸರಿಗೆ ಮೊದಲೇ ಇನ್ಫಾರ್ಮೇಶನ್ ಮಾಹಿತಿಯನ್ನ ನೀಡಿದ್ದ. ಅವರಿಗೆ ಸಹಾಯ ಮಾಡಲು ಬರುವಂತೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಿ ಬಂದಿದ್ದನು. ಕೊನೆಗೆ ಶಕುಂತಲಾ ಬಂಧಿಸಲ್ಪಟ್ಟರು. ಅವಳ ವ್ಯಾಪಾರ ಸಾಮ್ರಾಜ್ಯ ಕುಸಿಯಿತು. ಅಷ್ಟೇ ಅಲ್ಲದೆ ಅವಳ ಹಿಂದಿನ ಪಾಪ ಕರ್ಮಗಳೆಲ್ಲ ಬೆಳಕಿಗೆ ಬಂದವು. ಶಕುಂತಲಾ ಬಂಧನವಾದ ನಂತರ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಆಳವಾಗಿ ತೀವ್ರವಾಗಿ ಪ್ರಾರಂಭಿಸಿದರು. ಅವಳ ರಹಸ್ಯ ಕೋಣೆಯಲ್ಲಿ ಸಿಕ್ಕ ಪತ್ರಗಳು ಪರಿಶೀಲಿಸಿದಾಗ ವಿಕ್ರಮ್ ಮಾತ್ರವಲ್ಲದೆ ಅದೇ ಕಟ್ಟಡದಲ್ಲಿ ಇನ್ನೂ ಕೆಲವು ವ್ಯಕ್ತಿಗಳ ಕೆಮ್ಮೆರೆಗೆ ಸಾಯಿಸಲಾಗಿತ್ತು ಸಂಬಂಧಿತ ಸಾಕ್ಷಿಗಳು ಸಿಕ್ಕವು. ಈಗ ಎಲ್ಲ ಸತ್ಯಗಳು ಹೊರಬಿದ್ದಿದ್ದರಿಂದ ಸುಭಾಷ್ ಆಸ್ತಿ ತನಗೆ ಬೇಡವೆಂದು ಆ ಒಂದು ಪ್ಯಾಲೇಸ್ನಿಂದ ಹೊರಟನು. ನಂತರ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸಿ ತನ್ನ ತಂಗಿಯ ಶಿಕ್ಷಣವನ್ನ ಮುಂದುವರೆಸಿದನು. ಈಗ ಸುಭಾಷ್ ತನ್ನ ಜೀವನವನ್ನು ಹೊಸ ಮಾರ್ಗದಲ್ಲಿ ಕಳೆಯಲು ಪ್ರಾರಂಭಿಸ್ತಾನೆ. ಹೌದು ಸ್ನೇಹಿತರೆ, ತನ್ನ ಶಿಕ್ಷಣವನ್ನ ಪೂರ್ಣಗೊಳಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಈ ಸಮಯದಲ್ಲಿಯೇ ಡಾಕ್ಟರ್ ಅನನ್ಯ ಪರಿಚಯ ಪ್ರೀತಿಯಾಗಿ ಬದಲಾಗಿ ವಿವಾಹ ಆಗ್ತಾರೆ. ಅನನ್ಯ ಆಲೋಚನೆಗಳು ಕೂಡ ಸುಭಾಷ್ ಆಲೋಚನೆಗಳಂತೆಯೇ ಇದ್ದವು. ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಬೇಕು, ಏನೇ ಬಂದರೂ ಎದುರಿಸಬೇಕು ಅನ್ನುವ ಹಠಾಚಲ ಎಲ್ಲವೂ ಇದ್ದವು. ಸೊ ಅವನಿಗೆ ನಿಜವಾಗಿಯೂ ತನ್ನ ತಂದೆಯ ಕಥೆಯ ಮೂಲಕ ಒಂದು ಒಳ್ಳೆ ಪಾಠ ಕಲಿತಂತಾಯಿತು. ದೊಡ್ಡ ದೊಡ್ಡ ಅವಕಾಶಗಳು ಮತ್ತು ದೊಡ್ಡ ದೊಡ್ಡ ಲಾಭಗಳು ಎಂದಿಗೂ ನಿಜವಾದ ಸಂತೋಷವನ್ನ ನೀಡಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡನು. ನಿಜವಾದ ಮೌಲ್ಯಗಳು ಯಾವುವು ಅಂದರೆ ನಮ್ಮ ಜೀವನವನ್ನ ಬೆಳಕಿಗೆ ತರಬಲ್ಲ. ಆದ್ರಿಂದ ಸ್ನೇಹಿತರೆ, ಈ ಕಥೆಯು ಸುಳ್ಳು ಮತ್ತು ಮೋಸವು ಎಷ್ಟೇ ಕಾಲವಾದರೂ ಕೂಡ ನಿಲ್ಲುವುದಿಲ್ಲ. ಪ್ರಾಮಾಣಿಕರಾದವರೇ ಅಂತಿಮವಾಗಿ ಗೆಲ್ಲುತ್ತಾರೆ ಎಂದು ಸಾಬೀತುಪಡಿಸುತ್ತದೆ. ಪ್ರತಿ ಸಮಸ್ಯೆಗೂ ಕೂಡ ಮನುಷ್ಯನ ಬಲದಿಂದ ತನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕು. ಎಲ್ಲವೂ ಕೂಡ ನಂಬಲು ಸಾಧ್ಯವಾಗದಿದ್ದಾಗ ಒಬ್ಬ ಮೋಸಗಾರ ಎಂದು ಗುರುತಿಸಲು ಸಾಧ್ಯವಾದರೆ ಅಪಾಯವನ್ನು ನಾವು ದಾಟಬಹುದು. ನಮ್ಮ ಹೆತ್ತವರು ಮಾಡಿದ ತ್ಯಾಗಗಳನ್ನು ಗುರುತಿಸಿ ಅವರ ಆಶಯಗಳನ್ನು ಗೌರವಿಸಬೇಕು. ನಂಬಿಕೆ ದ್ರೋಹವನ್ನು ಎದುರಿಸುವ ಧೈರ್ಯವಿದ್ದರೆ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ. ನೀವು ಕೂಡ ಇದನ್ನು ಒಪ್ಪಿದರೆ ಈ ವಿಡಿಯೋನ ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.